ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೊದಲೇ ಹೇಳಿದಾಗೆ ಮಿಷನ್ ಟೀಚರ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ GPSTR, HSTR, ಕ್ರೈಸ್ಗೆ ಬೇಕಾಗಿರುವಂತಹ ನೋಟ್ಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಕ್ಲಾಸ್ ಮಾಡಿ. ಅದಕ್ಕೋಸ್ಕರ ದಯವಿಟ್ಟು ಹೋಗಿ ನೋಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇವತ್ತು ಸಹ ಎಜುಕೇಷನಲ್ ಸೈಕಾಲಜಿಗೆ ರಿಲೇಟೆಡ್ ಆಗಿರುವಂತಹ ಅಂಡರ್ಸ್ಟ್ಯಾಂಡಿಂಗ್ ದ ಡೆವಲಪ್ಮೆಂಟ್ ಆಫ್ ದ ಲರ್ನರ್ ಅನ್ನುವಂಥ ಟಾಪಿಕ್ ಮೇಲೆ MCQs ಅಪ್ಲೋಡ್ ಆಗತ್ತೆ. ಸಂಜೆ ಒಳಗಡೆ ಅಪ್ಲೋಡ್ ಮಾಡುವಂಥ ಪ್ಲ್ಯಾನ್ನಲ್ಲಿದ್ದೇನೆ. ಹಾಗೆ ಸೈಕಾಲಜಿ ಸಿಲೆಬಸ್ಸನ್ನು ನೋಡ್ತಾ ಇದ್ದೆ. ಇದು ಓಲ್ಡ್ ಸಿಲೆಬಸ್ ಆಯಿತಾ, ಈಗ ಸಿಲೆಬಸ್ ಬಿಟ್ಟಿದ್ದಾರೆ ಅಂತ ಮತ್ತೆ ಕ್ವಶನ್ ಮಾಡಬೇಡಿ. ಅದನ್ನೇ ನೋಡಿ ರೆಫರ್ ಮಾಡ್ತಾ ಇರುವಾಗ ನನಗನ್ಸಿದ್ದು ಎಷ್ಟೆಲ್ಲ ಟಾಪಿಕ್ ಕವರ್ ಮಾಡಲಿಕ್ಕಿದೆ ಅಂತ. ಯಾಕಂದರೆ ಈಗೀಗ ಯಾರು BEd ಮುಗಿಸಿರ್ತಾರಲ್ಲ ಅವರಿಗೆ ಇದು ತುಂಬಾ ಈಸಿ ಆಗುತ್ತೆ. ನಂದು BEd ಮುಗಿದು ಆಲ್ರೆಡಿ 3 years ಆಗಿರೋದ್ರಿಂದ ನನಗೆ ಸ್ವಲ್ಪ ABCDಯಿಂದ ಓದಬೇಕು ಕೆಲವೊಂದು ಟಾಪಿಕ್ಸ್ಗಳು ನೆನಪಿದೆ. ಕ್ಲಾಸ್ ರೂಮ್ ಅಪ್ಲಿಕೇಶನ್ ಟಾಪಿಕ್ಸ್ಗಳನ್ನು ನಾನು ಆರಾಮಾಗಿ ಸಾಲ್ವ್ ಮಾಡ್ತೇನೆ. ಆದರೆ ಥಿಯರಿ ರಿಲೇಟೆಡ್ ಇರುತ್ತಲ್ಲ, ಸ್ಟೆಪ್ಸ್ ಇರ್ಬೋದು, ಸ್ಟೇಜಸ್ ಇರ್ಬೋದು, ಈ ಥರದ್ದು ನನಗೆ ಮರ್ತೋಗ್ಬಿಟ್ಟಿದೆ. ಮತ್ತು ಯಾರು ಯಾವ ಥಿಯರಿಯನ್ನು ಮಾಡಿದ್ದಾರೆ ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀನಿ. ಅದನ್ನೆಲ್ಲ ಓದ್ತಾನೆ ಇದ್ದೀನಿ. ಸೊ ನೀವೆಷ್ಟು ಓದಿದ್ದೀರಾ ಅಂತ ನನಗೆ ಹೇಳಿ ಅಂತ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾನೆ ಇದ್ದೀನಿ. ಬಟ್ ಯಾರು ಕಮೆಂಟ್ ಮಾಡ್ತಾ ಇಲ್ಲ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಇದು ನಾನು ಮನೇಲೇ ಮಾಡಿರುವಂಥ ಸಂಡಿಗೆ. ಸೊ ಬೇಸಿಗೆಲೇ ಮಾಡಿದ್ದೆ. ಇವತ್ತು ಗೆಸ್ಟ್ ಬರ್ತಾ ಇರೋದ್ರಿಂದ ಅದನ್ನು ಕರೆದು ಇಟ್ಟಿದ್ದೇನೆ. ನೋಡಿ ಹೇಗಾಗಿದೆ. ಹಾಗೆ ಇದು ಫಸ್ಟ್ ಅಟೆಂಪ್ಟ್ ನಾನು ಮಾಡ್ತಾ ಇರುವಂಥದ್ದು. ನಾನು ಸ್ಟೂಡೆಂಟ್ ಲೈಫ್ ಅಥವಾ ಕಾಲೇಜ್ ಲೈಫ್ ಅಥವಾ ವರ್ಕ್ ಲೈಫಲ್ಲಿ ಯಾವತ್ತೂ ಮಾಡಿರಲಿಲ್ಲ. ಈಗ ಆಫ್ಟರ್ ಮ್ಯಾರೇಜ್ ಪ್ರತಿಯೊಂದನ್ನು ಕಲ್ತ್ಕೊಂಡು ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಹಸ್ಬೆಂಡ್ಗೂ ಸಹ ಈ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಇಬ್ಬರು ಕಾಂಪಿಟೇಷನಲ್ಲಿ ಮಾಡ್ತಾ ಇರ್ತೇವೆ. ಯಾಕಂದರೆ ಯಾವುದಾದ್ರೂ ಒಂದು ಅಡುಗೆ ಅವ್ರು ಫ್ರೀ ಇದ್ದಾರೆ ಅಂತ ಅಂದರೆ ಏನು ಮಾಡ್ತಾರೆ ಅಂದರೆ ನಾನು ಮಾಡ್ತೀನಿ ಅಂತಾರೆ, ನಾನು ಮಾಡ್ತೀನಿ ಅನ್ನೋದು. ಸೊ ಇಬ್ಬರಲ್ಲೇ ಇದೇ ಥರ ಹೆಲ್ದಿ ಕಾಂಪಿಟೇಷನ್ ನಡೀತಾ ಇರುತ್ತೆ. ಇದು ನಮ್ಮ ಹಸ್ಬೆಂಡ್ ರಿಲೇಟಿವ್ ಮನೆಯಿಂದ ತಂದಿರುವಂತಹ ಜೇನುತುಪ್ಪ. ನಾನು ದೋಸೆ ಏನಾದರೂ ಮಾಡಿದ್ದೀನಿ ಅಂದರೆ ಒಂದು ದೋಸೆನಾದರೂ ಈ ಜೇನುತುಪ್ಪ ಹಾಕ್ಕೊಂಡೇ ತಿನ್ನೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಹೋಮ್ ಮೇಡ್ ಆಗಿರೋದ್ರಿಂದ ಅವರು ಮನೆಯಲ್ಲೇ ಜೇನು ಸಾಕಣೆ ಮಾಡ್ತಾರೆ. ಹಾಗೆ ಇದು ಮೊನ್ನೆ ಮಾತ್ರ ನಮ್ಮ ಹಸ್ಬೆಂಡು ಕ್ಯಾರೆಟು ಆಮೇಲೆ 1-2 ಹಸಿಮೆಣಸನ್ನು ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದಾರೆ. ಇದು ಈ ಬರೀ ಮೊಸರನ್ನ ತಿಂತೀವಲ್ಲ ಆ ಟೈಮ್ನಲ್ಲಿ ನಂಚ್ಕೊಳ್ಳೋಕ್ಕೆ ಚೆನ್ನಾಗಾಗತ್ತೆ ಅಂತ. ಎನಿಹೌ ಸ್ಟಡಿ ಸಹ ನಡೀತಾನೆ ಇದೆ. ಬಟ್ ಮುಗಿಯುವಂಥ ಚಾನ್ಸಸ್ಸೇ ಕಾಣಿಸ್ತಾ ಇಲ್ಲ. ಯಾಕಂದರೆ ಟಚ್ಚೇ ತಪ್ಪೋಗ್ಬಿಟ್ಟಿದೆ. ಓದೋದನ್ನು ನಾನು ಪೋಸ್ಟ್ಪೋನ್ ಮಾಡ್ತಾ ಬಂದೆ. ಈಗ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡೋದು ಅಂತಾರಲ್ಲ, ಆ ಥರ ಆಗಿದೆ ನನ್ನ ಪರಿಸ್ಥಿತಿ. ಸ್ಟಿಲ್ ಬೀಯಿಂಗ್ ಅ ಹೌಸ್ ವೈಫ್, ಮನೆ ರೆಸ್ಪಾನ್ಸಿಬಿಲಿಟಿಯನ್ನು ನೋಡಿಕೊಂಡು ನನಗೆ ಸಿಕ್ಕಿರುವಂಥ ಟೈಮನ್ನು ನಾನು ಯುಟಿಲೈಸ್ ಮಾಡಿಕೊಂಡು ಓದಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೇನೆ. ನೋಡಿ, ಇದು ಮೊನ್ನೆ ನಾವು ತೊಗೊಂಡು ಬಂದಿರುವಂಥ ಪೇರ್ಲೆ ಹಣ್ಣು. ನಾವು ಚಿಕ್ಕವರಿರುವಾಗ ನಾನು ಇಷ್ಟು ದೊಡ್ಡ ಪೇರ್ಲೆ ಹಣ್ಣನ್ನೆಲ್ಲ ನೋಡೇ ಇರಲಿಲ್ಲ. ಇವಾಗಲೇ ನೋಡ್ತಿರೋದು. ಎನಿಹೌ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.